ಅವರಿಬ್ಬರು ಸಿನಿ ಲೋಕದವರು. ಇಬ್ಬರ ಮಧ್ಯೆ ಒಪ್ಪಿದ ಸಂಬಂಧವೂ ಇತ್ತು. ಇದೀಗ ಅವರಿಬ್ಬರ ಮಧ್ಯೆ ಶುರುವಾದಂತಹ ಗಲಾಟೆ ಮತ್ತೊಂದು ಹಂತವನ್ನ ತಲುಪಿದೆ. ಆ ನಟಿ ವಿರುದ್ಧ ಆ ನಿರ್ದೇಶಕ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ಇತ್ತೀಚಿನ ದಿನಗಳಲ್ಲಿ ಬಣ್ಣದ ಲೋಕದಲ್ಲಿ ಡಿವೋರ್ಸ್ ಪ್ರಕರಣಗಳು ಹೆಚ್ಚಾಗಿವೆ. ನಟ ನಟಿಯರ ಬಾಳಲ್ಲಿ ಬಿರುಕಿನ ಬಿರುಗಾಳಿ ಬೀಸಿ ವಿಚ್ಛೇದನ ಪಡೆಯುತ್ತಿದ್ದಾರೆ. ಇದೀಗ ಕಿರುತೆರೆಯ ನಟಿ ಮೇಲೆ ನಿರ್ದೇಶಕರೊಬ್ಬರು ಕಿರುಕುಳದ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ನಿರ್ದೇಶಕ ಹರ್ಷವರ್ಧನ್ಗೆ ನಟಿ ಶಶಿಕಲಾ ಬ್ಲಾಕ್ ಮೇಲ್. ನಟಿ ಶಶಿಕಲಾ ವಿರುದ್ಧ ನಿರ್ದೇಶಕ ಹರ್ಷವರ್ಧನ್ ದೂರು. ಇವ್ರೇ ನೋಡಿ, ಕಿರುತೆರೆ ನಟಿ ಶಶಿಕಲಾ ಅಲಿಯಾಸ್ ಸುಶೀಲಮ್ಮ ಮತ್ತು ನಿರ್ದೇಶಕ ಹರ್ಷವರ್ಧನ್ ಹಲವಾರು ಧಾರಾವಾಹಿಗಳಲ್ಲಿ ಶಶಿಕಲಾ ನಟಿಸಿದ್ದಾರೆ. ಇನ್ನು ಹರ್ಷವರ್ಧನ್ ಪ್ರಜಾರಾಜ್ಯ ಎಂಬ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ರು. ಆದ್ರೀಗ ಇವರ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ. ಮದುವೆ ವಿಚಾರಕ್ಕೂ ಗಲಾಟೆಯಾಗಿ ಕೊನೆಗೆ ಗಂಡ ಹೆಂಡತಿಯಾಗಿದ್ರು. ಮತ್ತೆ ಇದೀಗ ಇಬ್ಬರ ಸಂಬಂಧದಲ್ಲಿ ಗಲಾಟೆ ಶುರುವಾಗಿದೆ. ಶಶಿಕಲಾ ವಿರುದ್ಧ ಹರ್ಷವರ್ಧನ್ ವಿದ್ಯಾರಣ್ಯಪುರ ಠಾಣೆಗೆ ದೂರು ನೀಡಿದ್ದಾರೆ. ಅಷ್ಟಕ್ಕೂ ಏನಿದು ಪ್ರಕರಣ ಅನ್ನೋದನ್ನ ನೋಡೋದಾದ್ರೆ, ಹರ್ಷವರ್ಧನ್ ಆರೋಪವೇನು? 2021ರಲ್ಲಿ ಪರಿಚಯವಾಗಿದ್ದ ಹರ್ಷವರ್ಧನ್ ಮತ್ತು ಶಶಿಕಲಾ ಮದುವೆ ಆಗಲ್ಲ ಎಂಬ ಷರತ್ತಿನೊಂದಿಗೆ ಒಪ್ಪಿತ ಸಂಬಂಧದಲ್ಲಿದ್ರಂತೆ. ಆದ್ರೆ ಶಶಿಕಲಾ ಮದುವೆಗೆ ಒತ್ತಾಯಿಸಿದಾಗ ಇಬ್ಬರ ಮಧ್ಯೆ ಕಿರಿಕ್ ಆಗಿ ಹರ್ಷವರ್ಧನ್ ಜೈಲಿಗೆ ಹೋಗಿದ್ರು. ಜೈಲಿಂದ ಬಂದ ಬಳಿಕ ಇಬ್ಬರು ಮದುವೆಯಾಗಿ ಜೊತೆಗಿದ್ರು. ಆದ್ರೆ ಶಶಿಕಲಾ ಮನೆಯಲ್ಲಿ ಕಿರುಕುಳ ನೀಡುತ್ತಿದ್ದಾರೆ. ಕೆಲವು ವಿಚಾರಗಳ ಬಗ್ಗೆ ಪ್ರಶ್ನೆ ಮಾಡಿದಾಗ ನನ್ನ ಮೇಲೆ ದಬ್ಬಾಳಿಕೆ ನಡೆಸಿದ್ದಾರೆ. ನನ್ನನ್ನ ಮತ್ತು ಅನಾರೋಗ್ಯ ಪೀಡಿತ ತಾಯಿಯನ್ನ ಮನೆಯಿಂದ ಹೊರಹಾಕಿದ್ದಾಳೆ. ಇಷ್ಟಾದ್ರೂ ಆಕೆ ತನಗೆ ಬೆದರಿಕೆ ಹಾಕಿ ಮಾನಸಿಕ ಕಿರುಕುಳ ನೀಡುತ್ತಿರುವುದಾಗಿ ಹರ್ಷವರ್ಧನ್ ವಿದ್ಯಾರಣ್ಯಪುರ ಠಾಣೆಗೆ ದೂರು ನೀಡಿದ್ದಾರೆ. ಇನ್ನು ಶಶಿಕಲಾ ಜೊತೆ ಸೇರಿ ಖಾಸಗಿ ಯೂಟ್ಯೂಬ್ ಚಾನೆಲ್ ಮಾಲೀಕನೊಬ್ಬ ನನ್ನ ತೇಜೋವಧೆ ಮಾಡ್ತಿದ್ದಾನೆ ಅಂತ ಹರ್ಷವರ್ಧನ್ ಆರೋಪಿಸಿದ್ದಾರೆ. ಸದ್ಯ ಪೊಲೀಸರು ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸುತ್ತಿದ್ದಾರೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅವರಿಬ್ಬರು ಸಿನಿ ಲೋಕದವರು. ಇಬ್ಬರ ಮಧ್ಯೆ ಒಪ್ಪಿದ ಸಂಬಂಧವೂ ಇತ್ತು. ಇದೀಗ ಅವರಿಬ್ಬರ ಮಧ್ಯೆ ಶುರುವಾದಂತಹ ಗಲಾಟೆ ಮತ್ತೊಂದು ಹಂತವನ್ನ ತಲುಪಿದೆ. ಆ ನಟಿ ವಿರುದ್ಧ ಆ ನಿರ್ದೇಶಕ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ಇತ್ತೀಚಿನ ದಿನಗಳಲ್ಲಿ ಬಣ್ಣದ ಲೋಕದಲ್ಲಿ ಡಿವೋರ್ಸ್ ಪ್ರಕರಣಗಳು ಹೆಚ್ಚಾಗಿವೆ. ನಟ ನಟಿಯರ ಬಾಳಲ್ಲಿ ಬಿರುಕಿನ ಬಿರುಗಾಳಿ ಬೀಸಿ ವಿಚ್ಛೇದನ ಪಡೆಯುತ್ತಿದ್ದಾರೆ. ಇದೀಗ ಕಿರುತೆರೆಯ ನಟಿ ಮೇಲೆ ನಿರ್ದೇಶಕರೊಬ್ಬರು ಕಿರುಕುಳದ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ನಿರ್ದೇಶಕ ಹರ್ಷವರ್ಧನ್ಗೆ ನಟಿ ಶಶಿಕಲಾ ಬ್ಲಾಕ್ ಮೇಲ್. ನಟಿ ಶಶಿಕಲಾ ವಿರುದ್ಧ ನಿರ್ದೇಶಕ ಹರ್ಷವರ್ಧನ್ ದೂರು. ಇವ್ರೇ ನೋಡಿ, ಕಿರುತೆರೆ ನಟಿ ಶಶಿಕಲಾ ಅಲಿಯಾಸ್ ಸುಶೀಲಮ್ಮ ಮತ್ತು ನಿರ್ದೇಶಕ ಹರ್ಷವರ್ಧನ್ ಹಲವಾರು ಧಾರಾವಾಹಿಗಳಲ್ಲಿ ಶಶಿಕಲಾ ನಟಿಸಿದ್ದಾರೆ. ಇನ್ನು ಹರ್ಷವರ್ಧನ್ ಪ್ರಜಾರಾಜ್ಯ ಎಂಬ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ರು. ಆದ್ರೀಗ ಇವರ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ. ಮದುವೆ ವಿಚಾರಕ್ಕೂ ಗಲಾಟೆಯಾಗಿ ಕೊನೆಗೆ ಗಂಡ ಹೆಂಡತಿಯಾಗಿದ್ರು. ಮತ್ತೆ ಇದೀಗ ಇಬ್ಬರ ಸಂಬಂಧದಲ್ಲಿ ಗಲಾಟೆ ಶುರುವಾಗಿದೆ. ಶಶಿಕಲಾ ವಿರುದ್ಧ ಹರ್ಷವರ್ಧನ್ ವಿದ್ಯಾರಣ್ಯಪುರ ಠಾಣೆಗೆ ದೂರು ನೀಡಿದ್ದಾರೆ. ಅಷ್ಟಕ್ಕೂ ಏನಿದು ಪ್ರಕರಣ ಅನ್ನೋದನ್ನ ನೋಡೋದಾದ್ರೆ, ಹರ್ಷವರ್ಧನ್ ಆರೋಪವೇನು? 2021ರಲ್ಲಿ ಪರಿಚಯವಾಗಿದ್ದ ಹರ್ಷವರ್ಧನ್ ಮತ್ತು ಶಶಿಕಲಾ ಮದುವೆ ಆಗಲ್ಲ ಎಂಬ ಷರತ್ತಿನೊಂದಿಗೆ ಒಪ್ಪಿತ ಸಂಬಂಧದಲ್ಲಿದ್ರಂತೆ. ಆದ್ರೆ ಶಶಿಕಲಾ ಮದುವೆಗೆ ಒತ್ತಾಯಿಸಿದಾಗ ಇಬ್ಬರ ಮಧ್ಯೆ ಕಿರಿಕ್ ಆಗಿ ಹರ್ಷವರ್ಧನ್ ಜೈಲಿಗೆ ಹೋಗಿದ್ರು. ಜೈಲಿಂದ ಬಂದ ಬಳಿಕ ಇಬ್ಬರು ಮದುವೆಯಾಗಿ ಜೊತೆಗಿದ್ರು. ಆದ್ರೆ ಶಶಿಕಲಾ ಮನೆಯಲ್ಲಿ ಕಿರುಕುಳ ನೀಡುತ್ತಿದ್ದಾರೆ. ಕೆಲವು ವಿಚಾರಗಳ ಬಗ್ಗೆ ಪ್ರಶ್ನೆ ಮಾಡಿದಾಗ ನನ್ನ ಮೇಲೆ ದಬ್ಬಾಳಿಕೆ ನಡೆಸಿದ್ದಾರೆ. ನನ್ನನ್ನ ಮತ್ತು ಅನಾರೋಗ್ಯ ಪೀಡಿತ ತಾಯಿಯನ್ನ ಮನೆಯಿಂದ ಹೊರಹಾಕಿದ್ದಾಳೆ. ಇಷ್ಟಾದ್ರೂ ಆಕೆ ತನಗೆ ಬೆದರಿಕೆ ಹಾಕಿ ಮಾನಸಿಕ ಕಿರುಕುಳ ನೀಡುತ್ತಿರುವುದಾಗಿ ಹರ್ಷವರ್ಧನ್ ವಿದ್ಯಾರಣ್ಯಪುರ ಠಾಣೆಗೆ ದೂರು ನೀಡಿದ್ದಾರೆ. ಇನ್ನು
ಶಶಿಕಲಾ ಜೊತೆ ಸೇರಿ ಖಾಸಗಿ ಯೂಟ್ಯೂಬ್ ಚಾನೆಲ್ ಮಾಲೀಕನೊಬ್ಬ ನನ್ನ ತೇಜೋವಧೆ ಮಾಡ್ತಿದ್ದಾನೆ ಅಂತ ಹರ್ಷವರ್ಧನ್ ಆರೋಪಿಸಿದ್ದಾರೆ. ಸದ್ಯ ಪೊಲೀಸರು ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸುತ್ತಿದ್ದಾರೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅವರಿಬ್ಬರು ಸಿನಿ ಲೋಕದವರು. ಇಬ್ಬರ ಮಧ್ಯೆ ಒಪ್ಪಿದ ಸಂಬಂಧವೂ ಇತ್ತು. ಇದೀಗ ಅವರಿಬ್ಬರ ಮಧ್ಯೆ ಶುರುವಾದಂತಹ ಗಲಾಟೆ ಮತ್ತೊಂದು ಹಂತವನ್ನ ತಲುಪಿದೆ. ಆ ನಟಿ ವಿರುದ್ಧ ಆ ನಿರ್ದೇಶಕ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ಇತ್ತೀಚಿನ ದಿನಗಳಲ್ಲಿ ಬಣ್ಣದ ಲೋಕದಲ್ಲಿ ಡಿವೋರ್ಸ್ ಪ್ರಕರಣಗಳು ಹೆಚ್ಚಾಗಿವೆ. ನಟ ನಟಿಯರ ಬಾಳಲ್ಲಿ ಬಿರುಕಿನ ಬಿರುಗಾಳಿ ಬೀಸಿ ವಿಚ್ಛೇದನ ಪಡೆಯುತ್ತಿದ್ದಾರೆ. ಇದೀಗ ಕಿರುತೆರೆಯ ನಟಿ ಮೇಲೆ ನಿರ್ದೇಶಕರೊಬ್ಬರು ಕಿರುಕುಳದ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ನಿರ್ದೇಶಕ ಹರ್ಷವರ್ಧನ್ಗೆ ನಟಿ ಶಶಿಕಲಾ ಬ್ಲಾಕ್ ಮೇಲ್. ನಟಿ ಶಶಿಕಲಾ ವಿರುದ್ಧ ನಿರ್ದೇಶಕ ಹರ್ಷವರ್ಧನ್ ದೂರು. ಇವ್ರೇ ನೋಡಿ, ಕಿರುತೆರೆ ನಟಿ ಶಶಿಕಲಾ ಅಲಿಯಾಸ್ ಸುಶೀಲಮ್ಮ ಮತ್ತು ನಿರ್ದೇಶಕ ಹರ್ಷವರ್ಧನ್ ಹಲವಾರು ಧಾರಾವಾಹಿಗಳಲ್ಲಿ ಶಶಿಕಲಾ ನಟಿಸಿದ್ದಾರೆ. ಇನ್ನು ಹರ್ಷವರ್ಧನ್ ಪ್ರಜಾರಾಜ್ಯ ಎಂಬ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ರು. ಆದ್ರೀಗ ಇವರ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ. ಮದುವೆ ವಿಚಾರಕ್ಕೂ ಗಲಾಟೆಯಾಗಿ ಕೊನೆಗೆ ಗಂಡ ಹೆಂಡತಿಯಾಗಿದ್ರು. ಮತ್ತೆ ಇದೀಗ ಇಬ್ಬರ ಸಂಬಂಧದಲ್ಲಿ ಗಲಾಟೆ ಶುರುವಾಗಿದೆ. ಶಶಿಕಲಾ ವಿರುದ್ಧ ಹರ್ಷವರ್ಧನ್ ವಿದ್ಯಾರಣ್ಯಪುರ ಠಾಣೆಗೆ ದೂರು ನೀಡಿದ್ದಾರೆ. ಅಷ್ಟಕ್ಕೂ ಏನಿದು ಪ್ರಕರಣ ಅನ್ನೋದನ್ನ ನೋಡೋದಾದ್ರೆ, ಹರ್ಷವರ್ಧನ್ ಆರೋಪವೇನು? 2021ರಲ್ಲಿ ಪರಿಚಯವಾಗಿದ್ದ ಹರ್ಷವರ್ಧನ್ ಮತ್ತು ಶಶಿಕಲಾ ಮದುವೆ ಆಗಲ್ಲ ಎಂಬ ಷರತ್ತಿನೊಂದಿಗೆ ಒಪ್ಪಿತ ಸಂಬಂಧದಲ್ಲಿದ್ರಂತೆ. ಆದ್ರೆ ಶಶಿಕಲಾ ಮದುವೆಗೆ ಒತ್ತಾಯಿಸಿದಾಗ ಇಬ್ಬರ ಮಧ್ಯೆ ಕಿರಿಕ್ ಆಗಿ ಹರ್ಷವರ್ಧನ್ ಜೈಲಿಗೆ ಹೋಗಿದ್ರು. ಜೈಲಿಂದ ಬಂದ ಬಳಿಕ ಇಬ್ಬರು ಮದುವೆಯಾಗಿ ಜೊತೆಗಿದ್ರು. ಆದ್ರೆ ಶಶಿಕಲಾ ಮನೆಯಲ್ಲಿ ಕಿರುಕುಳ ನೀಡುತ್ತಿದ್ದಾರೆ. ಕೆಲವು ವಿಚಾರಗಳ ಬಗ್ಗೆ ಪ್ರಶ್ನೆ ಮಾಡಿದಾಗ ನನ್ನ ಮೇಲೆ ದಬ್ಬಾಳಿಕೆ ನಡೆಸಿದ್ದಾರೆ. ನನ್ನನ್ನ ಮತ್ತು ಅನಾರೋಗ್ಯ ಪೀಡಿತ ತಾಯಿಯನ್ನ ಮನೆಯಿಂದ ಹೊರಹಾಕಿದ್ದಾಳೆ. ಇಷ್ಟಾದ್ರೂ ಆಕೆ ತನಗೆ ಬೆದರಿಕೆ ಹಾಕಿ ಮಾನಸಿಕ ಕಿರುಕುಳ ನೀಡುತ್ತಿರುವುದಾಗಿ ಹರ್ಷವರ್ಧನ್ ವಿದ್ಯಾರಣ್ಯಪುರ ಠಾಣೆಗೆ ದೂರು ನೀಡಿದ್ದಾರೆ. ಇನ್ನು ಶಶಿಕಲಾ ಜೊತೆ ಸೇರಿ ಖಾಸಗಿ ಯೂಟ್ಯೂಬ್ ಚಾನೆಲ್ ಮಾಲೀಕನೊಬ್ಬ ನನ್ನ ತೇಜೋವಧೆ ಮಾಡ್ತಿದ್ದಾನೆ ಅಂತ ಹರ್ಷವರ್ಧನ್ ಆರೋಪಿಸಿದ್ದಾರೆ. ಸದ್ಯ ಪೊಲೀಸರು ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸುತ್ತಿದ್ದಾರೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅವರಿಬ್ಬರು ಸಿನಿ ಲೋಕದವರು. ಇಬ್ಬರ ಮಧ್ಯೆ ಒಪ್ಪಿದ ಸಂಬಂಧವೂ ಇತ್ತು. ಇದೀಗ ಅವರಿಬ್ಬರ ಮಧ್ಯೆ ಶುರುವಾದಂತಹ ಗಲಾಟೆ ಮತ್ತೊಂದು ಹಂತವನ್ನ ತಲುಪಿದೆ. ಆ ನಟಿ ವಿರುದ್ಧ ಆ ನಿರ್ದೇಶಕ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ಇತ್ತೀಚಿನ ದಿನಗಳಲ್ಲಿ ಬಣ್ಣದ ಲೋಕದಲ್ಲಿ ಡಿವೋರ್ಸ್ ಪ್ರಕರಣಗಳು ಹೆಚ್ಚಾಗಿವೆ. ನಟ ನಟಿಯರ ಬಾಳಲ್ಲಿ ಬಿರುಕಿನ ಬಿರುಗಾಳಿ ಬೀಸಿ ವಿಚ್ಛೇದನ ಪಡೆಯುತ್ತಿದ್ದಾರೆ. ಇದೀಗ ಕಿರುತೆರೆಯ ನಟಿ ಮೇಲೆ ನಿರ್ದೇಶಕರೊಬ್ಬರು ಕಿರುಕುಳದ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ನಿರ್ದೇಶಕ ಹರ್ಷವರ್ಧನ್ಗೆ ನಟಿ ಶಶಿಕಲಾ ಬ್ಲಾಕ್ ಮೇಲ್. ನಟಿ ಶಶಿಕಲಾ ವಿರುದ್ಧ ನಿರ್ದೇಶಕ ಹರ್ಷವರ್ಧನ್ ದೂರು. ಇವ್ರೇ ನೋಡಿ, ಕಿರುತೆರೆ ನಟಿ ಶಶಿಕಲಾ ಅಲಿಯಾಸ್ ಸುಶೀಲಮ್ಮ ಮತ್ತು ನಿರ್ದೇಶಕ ಹರ್ಷವರ್ಧನ್ ಹಲವಾರು ಧಾರಾವಾಹಿಗಳಲ್ಲಿ ಶಶಿಕಲಾ ನಟಿಸಿದ್ದಾರೆ. ಇನ್ನು ಹರ್ಷವರ್ಧನ್ ಪ್ರಜಾರಾಜ್ಯ ಎಂಬ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ರು. ಆದ್ರೀಗ ಇವರ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ. ಮದುವೆ ವಿಚಾರಕ್ಕೂ ಗಲಾಟೆಯಾಗಿ ಕೊನೆಗೆ ಗಂಡ ಹೆಂಡತಿಯಾಗಿದ್ರು. ಮತ್ತೆ ಇದೀಗ ಇಬ್ಬರ ಸಂಬಂಧದಲ್ಲಿ ಗಲಾಟೆ ಶುರುವಾಗಿದೆ. ಶಶಿಕಲಾ ವಿರುದ್ಧ ಹರ್ಷವರ್ಧನ್ ವಿದ್ಯಾರಣ್ಯಪುರ ಠಾಣೆಗೆ ದೂರು ನೀಡಿದ್ದಾರೆ. ಅಷ್ಟಕ್ಕೂ ಏನಿದು ಪ್ರಕರಣ ಅನ್ನೋದನ್ನ ನೋಡೋದಾದ್ರೆ, ಹರ್ಷವರ್ಧನ್ ಆರೋಪವೇನು? 2021ರಲ್ಲಿ ಪರಿಚಯವಾಗಿದ್ದ ಹರ್ಷವರ್ಧನ್ ಮತ್ತು ಶಶಿಕಲಾ ಮದುವೆ ಆಗಲ್ಲ ಎಂಬ ಷರತ್ತಿನೊಂದಿಗೆ ಒಪ್ಪಿತ ಸಂಬಂಧದಲ್ಲಿದ್ರಂತೆ. ಆದ್ರೆ ಶಶಿಕಲಾ ಮದುವೆಗೆ ಒತ್ತಾಯಿಸಿದಾಗ ಇಬ್ಬರ ಮಧ್ಯೆ ಕಿರಿಕ್ ಆಗಿ ಹರ್ಷವರ್ಧನ್ ಜೈಲಿಗೆ ಹೋಗಿದ್ರು. ಜೈಲಿಂದ ಬಂದ ಬಳಿಕ ಇಬ್ಬರು ಮದುವೆಯಾಗಿ ಜೊತೆಗಿದ್ರು. ಆದ್ರೆ ಶಶಿಕಲಾ ಮನೆಯಲ್ಲಿ ಕಿರುಕುಳ ನೀಡುತ್ತಿದ್ದಾರೆ. ಕೆಲವು ವಿಚಾರಗಳ ಬಗ್ಗೆ ಪ್ರಶ್ನೆ ಮಾಡಿದಾಗ ನನ್ನ ಮೇಲೆ ದಬ್ಬಾಳಿಕೆ ನಡೆಸಿದ್ದಾರೆ. ನನ್ನನ್ನ ಮತ್ತು ಅನಾರೋಗ್ಯ ಪೀಡಿತ ತಾಯಿಯನ್ನ ಮನೆಯಿಂದ ಹೊರಹಾಕಿದ್ದಾಳೆ.
ಇಷ್ಟಾದ್ರೂ ಆಕೆ ತನಗೆ ಬೆದರಿಕೆ ಹಾಕಿ ಮಾನಸಿಕ ಕಿರುಕುಳ ನೀಡುತ್ತಿರುವುದಾಗಿ ಹರ್ಷವರ್ಧನ್ ವಿದ್ಯಾರಣ್ಯಪುರ ಠಾಣೆಗೆ ದೂರು ನೀಡಿದ್ದಾರೆ. ಇನ್ನು ಶಶಿಕಲಾ ಜೊತೆ ಸೇರಿ ಖಾಸಗಿ ಯೂಟ್ಯೂಬ್ ಚಾನೆಲ್ ಮಾಲೀಕನೊಬ್ಬ ನನ್ನ ತೇಜೋವಧೆ ಮಾಡ್ತಿದ್ದಾನೆ ಅಂತ ಹರ್ಷವರ್ಧನ್ ಆರೋಪಿಸಿದ್ದಾರೆ. ಸದ್ಯ ಪೊಲೀಸರು ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸುತ್ತಿದ್ದಾರೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.